ಬಿಹಾರದಲ್ಲಿ ಅಬ್ಬರಿಸಿ ಬೊಬ್ಬರಿದ ಎನ್ಡಿಎ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಬಿಹಾರದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಎನ್ಡಿಎ. ಎನ್ಡಿಎದಲ್ಲೇ ಬಿಜೆಪಿ ಜೆಡಿಯು ಫ್ರೆಂಡ್ಲಿ ಫೈಟ್ ಕೂಡ ನಡೆದಿದೆ. 90 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಬಿಹಾರದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದೆ ಎನ್ಡಿಎ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿರೋದು. ಬಿಹಾರದಲ್ಲಿ ಹೊಸ ಇತಿಹಾಸವೇ ನಿರ್ಮಾಣ ಆಗಿರೋದು. ಈಗ ಎನ್ಡಿಎ ಮೈತ್ರಿಕೂಟದಿಂದ ಎನ್ಡಿಎದಲ್ಲೇ ಬಿಜೆಪಿ ಜೆಡಿಯು ನಡುವೆ ಫ್ರೆಂಡ್ಲಿ ಫೈಟ್ ನಡೆದಿದೆ. 90 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 83 ಸ್ಥಾನಗಳಲ್ಲಿ ಜೆಡಿಯು ಮುನ್ನಡೆಯನ್ನ ಸಾಧಿಸಿದೆ. ಹಾಗಾಗಿನೇ ಇಲ್ಲಿ ಫ್ರೆಂಡ್ಲಿ ಫೈಟ್. ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ಜೆಡಿಯುಗೆ ಗೆಲುವಾಗಿದೆ. ಸೊ ಅದೇನು ಪ್ಲಾನ್ ಮಾಡಿದ್ರು ಜಾತಿ ವಿಚಾರದಲ್ಲಿ, ಸೊ ಸಮುದಾಯಗಳ ವಿಚಾರದಲ್ಲಿ ಈ ಸಮುದಾಯಗಳಿಂದ ಇಷ್ಟೇ ವೋಟ್ಗಳು ಬರ್ತವೆ, ಈ ಸಮುದಾಯ ನಮ್ಮ ಬೆಂಬಲಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡಿದ್ರು ಅದೆಲ್ಲವೂ ಕೂಡ ಪಕ್ಕಾ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿನೇ ಈಗ ಬಿಜೆಪಿ 90 ಸ್ಥಾನಗಳನ್ನು ಪಡ್ಕೊಂಡಿದೆ. ಜೊತೆಗೆ ಜೆಡಿಯು 83 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ಏನು ಎನ್ಡಿಎ ಮೈತ್ರಿಕೂಟ ಇಲ್ಲಿ ಗೆದ್ದು ಬೀಗಿರುವುದು ಬಹಳ ಸ್ಪಷ್ಟ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಅಥವಾ ಮಹಾಗಠಬಂಧನ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಮಹಾಗಠಬಂಧನ್ ವರ್ಸಸ್ ಎನ್ಡಿಎ ಅನ್ನೋದಕ್ಕಿಂತ ಹೆಂಗಾಗ್ಬಿಡ್ತು ಅಂತ ಅಂದರೆ, ಇವತ್ತು ಬಿಜೆಪಿ ಜೊತೆಗೆ ಜೆಡಿಯು ನಡುವೆನೇ ಸ್ವಲ್ಪ ಫ್ರೆಂಡ್ಲಿ ಫೈಟ್ ನಡೆದಿದೆ ಬಹಳ ಪ್ರಮುಖವಾಗಿ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಂತೂ ಹೇಳ ಹೆಸರಿಲ್ಲದಂತೆ ಆಗಿಬಿಟ್ಟಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ 19 ಕ್ಷೇತ್ರಗಳನ್ನು ಗೆದ್ದು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿತ್ತು. ಆದರೆ ಈ ಬಾರಿ ಅಂತೂ ತೀರಾ ಕಳಪೆ ಪ್ರದರ್ಶನವನ್ನು ತೋರಿರೋದು ಕಾಂಗ್ರೆಸ್. ಏಕೆ ಅಂತ ಹೇಳಿದರೆ ಕೇವಲ 4 ಸ್ಥಾನಗಳಲ್ಲಿ ಅಥವಾ ಕೇವಲ 4 ಕ್ಷೇತ್ರಗಳಲ್ಲಿ ಗೆದ್ದು ಬೇಗಿರೋದು. ನಿಜಕ್ಕೂ ಕೂಡ ಇದನ್ನು ರಾಹುಲ್ ಗಾಂಧಿಯವರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದರೆ ಈ ಬಾರಿ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಪ್ರಚಾರವನ್ನು ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ.
ಬಿಹಾರ ಇತಿಹಾಸದಲ್ಲೇ ಕಾಂಗ್ರೆಸ್ಗೆ ಹೀನಾಯ ಪರಿಸ್ಥಿತಿ. ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ಫಿಕ್ಸ್ ಆಗಿದೆ. ವರ್ಕೌಟ್ ಆಗದ ರಾಹುಲ್ ಓಟ್ ಚೋರಿ ಆರೋಪ, ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಚಾರ ಮಾಡಿದ್ರು. ಓಟ್ ಚೋರಿ ಆರೋಪವನ್ನ ಮಾಡಿದ್ರು. ಕೇವಲ 4 ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ಸೀಮಿತವಾಗಿದೆ. ಇತ್ತ ಕಾಂಗ್ರೆಸ್ಗೆ ಸ್ಥಾನ ಬಿಟ್ಟುಕೊಟ್ಟಿದ್ದ RJDಗೂ ಕೂಡ ಬಿಗ್ ಶಾಕ್ ಆಗಿದೆ. ಕೇವಲ 27 ಸ್ಥಾನಗಳಲ್ಲಿ RJD ಮುನ್ನಡೆಯನ್ನ ಸಾಧಿಸಿರುವುದು. ಇನ್ನೂ ಕೂಡ 35ರ ಗಡಿ ದಾಟಿಲ್ಲ ಮಹಾಗಠಬಂಧನ್. 35ರ ಗಡಿಯನ್ನು ಕೂಡ ದಾಟಿಲ್ಲ. ಅಂದರೆ ಬಿಹಾರ ಚುನಾವಣಾ ಇತಿಹಾಸದಲ್ಲೇ ಕಾಂಗ್ರೆಸ್ಗೆ ಹೀನಾಯ ಪರಿಸ್ಥಿತಿ ಇದು. ಸಿಂಗಲ್ ಡಿಜಿಟ್ಗೆ ಫಿಕ್ಸ್ ಆಗಿಬಿಟ್ಟಿದೆ ಕಾಂಗ್ರೆಸ್. ಕೇವಲ 4 ಕ್ಷೇತ್ರಗಳಲ್ಲಿ ಗೆದ್ದಿರೋದಷ್ಟೇ. ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಅಂದರೆ 2 ಅಂಕಿಯಾದರೂ ಮುಟ್ಟಿತ್ತು. 19 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಆದರೆ ಈಗ ಏಕಾಏಕಿಯಾಗಿ 4 ಸ್ಥಾನಕ್ಕೆ ಕುಗ್ಗೋಗ್ಬಿಟ್ಟಿದೆ, ಬಂದು ತಲುಪಿದೆ ಅಷ್ಟೇ. ಇದರ ಜೊತೆಗೆ ಕಾಂಗ್ರೆಸ್ಗೆ ಒಂದಿಷ್ಟು ಕ್ಷೇತ್ರಗಳನ್ನು ಹೆಚ್ಚಾಗಿನೇ ಬಿಟ್ಟುಕೊಟ್ಟಿತ್ತು. ಅದಾದ ನಂತರ ಈಗ ನೋಡಿದರೆ ಏಕಾಏಕಿಯಾಗಿ ಅಂದರೆ 60 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಕೇವಲ 4 ಕ್ಷೇತ್ರಗಳನ್ನು ಮಾತ್ರ ಗೆದ್ದುಕೊಂಡಿದೆ. ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಬಿಹಾರದ ಜನತೆ, ಮತದಾರ ಪ್ರಭುಗಳು ಅನ್ನೋದು. ಇದರ ಜೊತೆಗೆ BJP ಅತಿ ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ಹೊರಹೊಮ್ಮಿದೆ ಅನ್ನೋದು ಬಹಳ ಸ್ಪಷ್ಟ. ಸೊ JDU ಕೂಡ 83 ಕ್ಷೇತ್ರಗಳನ್ನು ಗೆದ್ದಿದೆ. ಸೊ ಒಟ್ಟಾರೆಯಾಗಿ NDA ಮೈತ್ರಿಕೂಟ 200ಕ್ಕಿಂತ ಹೆಚ್ಚು ಅಥವಾ 203 ಕ್ಷೇತ್ರಗಳನ್ನು ಗೆದ್ದು ಸರ್ಕಾರ ಸ್ಥಾಪನೆ ಮಾಡುವಲ್ಲಿ ಮುಂದಾಗಿದೆ. ಈಗ ಕಾಂಗ್ರೆಸ್ ಅಂದರೆ ಮಹಾಗಠಬಂಧನ್ ಕೇವಲ 33 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಂಡುಕೊಂಡಂತೆ ಕಾಣಿಸ್ತಾ ಇದೆ. ಕೇವಲ 35 ಕೂಡ ತಲುಪ್ತಾ ಇಲ್ಲ ಇದುವರೆಗೂ. ಇದು ಬಿಹಾರ ಇತಿಹಾಸದಲ್ಲೇ ಕಾಂಗ್ರೆಸ್ಗೆ ಹೀನಾಯ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ರಿಸಲ್ಟ್ಗೂ ಮುನ್ನ ಬಹಳಷ್ಟು ಜನ ಹೇಳ್ತಾ ಇದ್ರು ಈ ಬಾರಿ ಕಾಂಗ್ರೆಸ್ಗೆ ಒಂದಿಷ್ಟು ಲೀಡ್ ಬಂದರೂ ಬರಬಹುದು, ಕಾಂಗ್ರೆಸ್ಗೆ ಅತಿ ಹೆಚ್ಚು ವೋಟ್ಗಳು ಬಂದರೂ ಬರಬಹುದು ಅನ್ನೋ ನಿಟ್ಟಿನಲ್ಲಿ.